ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸಿ ಪೌಷ್ಟಿಕತೆ ತುಂಬಲು ಪೋಷಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಸಿಡಿಪಿಒ ಅಶೋಕ್ ಹೇಳಿದರು. ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಬೇಟಿ ಬಚಾವ್ ಬೇಟಿ ಬಚಾವ್ ಅರಿವು ಹಾಗೂ ಪೋಷಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪೋಷಣೆ ಮಾಸಾಚರಣೆಯನ್ನು 7ನೇ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ವಿವಿಧ ಇಲಾಖಾ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಗುತ್ತಿದೆ. ಇಂದಿನ ಜೀವನ ಪದ್ಧತಿಯಿಂದ ಕಿಶೋರಿ ಹಂತದಲ್ಲಿ ರಕ್ತಹೀನತೆಯು ಹೆಚ್ಚಾಗಿ ಕಂಡುಬರುತ್ತಿದೆ. ವಯಸ್ಸಿಗೆ ತಕ್ಕಂತೆ ಎತ್ತರ, ತೂಕ ಇಲ್ಲದಿರುವುದು ಅಪೌಷ್ಟಿಕತೆಯ ಮುಖ್ಯ ಲಕ್ಷಣವಾಗಿದೆ. ಹೆಣ್ಣು ಮಕ್ಕಳ ಶಿಕ್ಷಣದ ಜೊತೆಗೆ ಅವರ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಹೆಣ್ಣು ಮಕ್ಕಳ ಶೈಕ್ಷಣಿಕ ಫಲಿತಾಂಶ ಉತ್ತಮವಾಗಿದ್ದರೂ ಹೆಣ್ಣು ಮಕ್ಕಳ 68% ಮಾತ್ರ ಮಹಿಳೆಯರು ಶಿಕ್ಷಣ ಪಡೆಯುತ್ತಿದ್ದಾರೆ. ಪೋಷಕರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ ರಮೇಶ್, ಪಿಡಿಒ ಪರಮೇಶ್ವರಪ್ಪ, ಪ್ರಾಂಶುಪಾಲ ಚೌಡಪ್ಪ, ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ, ಸಂಯೋಜಕ ಲಿಂಗರಾಜ್, ಮೇಲ್ವಿಚಾರಕಿ ಜಯಶ್ರೀ, ಮುಖಂಡ ಉಮೇಶ್ ನಾಯ್ಕ್, ರಮೇಶ, ಹನುಮಂತಪ್ಪ ಇತರರು ಇದ್ದರು. ವರದಿ ಮಹೇಶ್, ಅರಸೀಕೆರೆ, KS ನ್ಯೂಸ್ 24x7. ಅಪೌಷ್ಟಿಕತೆ ಹೋಗ್ಲಾಡ್ಸಿದೀವ? ಅಪೌಷ್ಟಿಕತೆ ನಮ್ಮ ಸಮಾಜದಲ್ಲಿ ಇದೆಯಾ ಇಲ್ವಾ? ಮಕ್ಕಳು ಮಾತಾಡ್ಬೇಕು. ನಮ್ಮ ಕಿಶೋರಿಯರು ಜಾಸ್ತಿ ಇದ್ದಾರೆ. ಕಿಶೋರಿಯರು ಅಂತಂದ್ರೆ ನಾವು ನಮ್ಮ ಇಲಾಖೆಯಿಂದ 11 ವರ್ಷದಿಂದ 19 ವರ್ಷ ಒಳಪಟ್ಟಂತ ಎಲ್ಲರೂ ಹೆಣ್ಣು ಮಕ್ಕಳನ್ನ ಕಿಶೋರಿಯರು ಅಂತ ಕರಿತೀವಿ. ನಿಮ್ಮ ಒಂದು ಹಂತದಲ್ಲಿ ಹೆಚ್ಚಿನ ಆರೈಕೆ ಮಕ್ಕಳಿಗೆ ಬೇಕಾಗ್ತದೆ. ಈ ಹಂತದಲ್ಲಿ ನಾವು ಅವ್ರನ್ನ ನೋಡಿದಾಗ ಅನಿಮಿಯತೆ ಹೆಚ್ಚು ಕಾಣ್ತದೆ. ಹೌದಾ? ಅನಿಮಿಯತೆ ಅಂತ ಗೊತ್ತಾ ಮಕ್ಕಳ? ರಕ್ತಹೀನತೆ ಅಂತ ಕರಿತೀವಿ. ನಮ್ಮಲ್ಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕನಿಷ್ಠ ಅಂದ್ರೆ 14% ಇರ್ಬೇಕಾಗುತ್ತೆ. 14ಕ್ಕಿಂತ ಕಡಿಮೆ ಆಗ್ತಾ ಬಂತು ಅಂದ್ರೆ ಅದನ್ನ ನಾವು ರಕ್ತಹೀನತೆ ಅಥವಾ ಅನಿಮಿಯತೆ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನು? ನಮ್ಮ ಜೀವನ ಪದ್ಧತಿ. ನಾವಿವತ್ತು ಡೈಲಿ 3 ಹೊತ್ತು ಊಟ ಮಾಡ್ತೀವಲ್ವಾ? ಈ ರೀತಿ 3 ಹೊತ್ತು ಎಲ್ಲ ಊಟ ಮಾಡ್ತೀರಾ, ಹೌದಲ್ವಾ? ಆಗ ನಮ್ಮಲ್ಲಿ ಅಪೌಷ್ಟಿಕತೆ ಇದೆ. ಅಪೌಷ್ಟಿಕತೆ ಇಂದಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ 19% ಅಪೌಷ್ಟಿಕತೆ ಇದೆ. ಆಯ್ತಾ? ನಾವು 2011ರ ಜನಗಣತಿ ಪ್ರಕಾರ ಈಗಲೂ ಕೂಡ ನಮ್ಮಲ್ಲಿ 35% ಅಪೌಷ್ಟಿಕತೆ ಇತ್ತು. ಅದಕ್ಕೆ ಹಂತವಾಗಿ ಕಡಿಮೆ ಆಗಿದೆ, ಆದ್ರೆ ಇನ್ನು ನಿವಾರಣೆ ಆಗಿದೆ. ಹಾಗಾಗಿ ಅಪೌಷ್ಟಿಕತೆಯನ್ನ ನಾವು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶ. ಅದಕ್ಕೆ ನಾವು ಏನ್ ಕ್ರಮಗಳನ್ನ ಕೈಗೊಳ್ಬೇಕು? ಒಂದು ಅನಿಮಿಯತೆಯನ್ನು ಹೋಗಲಾಡಿಸುವಂಥದ್ದು, ಮತ್ತೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಂಥದ್ದು. ಅಪೌಷ್ಟಿಕತೆ ಅಂದ್ರೆ ಏನು? ನಮ್ಮಲ್ಲಿ ವಯಸ್ಸಿಗೆ ತಕ್ಕ ತೂಕ ಇಲ್ಲದಂಥದ್ದು, ಮತ್ತೆ ಎತ್ತರಕ್ಕೆ ತಕ್ಕ ತೂಕ ಇಲ್ಲದಂಥದ್ದು, ಮತ್ತೆ ವಯಸ್ಸಿಗೆ ತಕ್ಕ ಎತ್ತರ ಇಲ್ಲದಂಥದ್ದು. ಇದನ್ನ ನಾವು ಅಪೌಷ್ಟಿಕತೆ ಅಂತ ಕರಿತೀವಿ. ಮತ್ತೆ ಏನ್ ಕರಿತೀವಿ? ಇದೆಲ್ಲವೂ ನಾವು ಆಹಾರ ಪದ್ಧತಿ ನೋಡಿದ ಹೋದ್ರೆ ನಮ್ಮ ದಿನಕ್ಕೆ ಆಹಾರ ಪದ್ಧತಿಯಲ್ಲಿ ಏಕದಳ ಧಾನ್ಯಗಳು, ಇವಾಗ ಜೋಳ, ಹೌದಲ್ವಾ? ಜೋಳ, ರಾಗಿ, ಅಕ್ಕಿ ಇವೆಲ್ಲ ಏನು